ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಹಾಗೂ ಬಂಟರ ಸಂಘ ಮುಂಬಯಿಯ ಸಹಯೋಗದಲ್ಲಿ ಡಿಸೆಂಬರ್ 7ನೇ ತಾರೀಕಿನ ಶನಿವಾರದಂದು ಮುಂಬೈ ಬಂಟರ ಭವನದ ಶ್ರೀಮತಿ ರಾಧಾಬಾಯಿ ತಿಮ್ಮಪ್ಪ ಭಂಡಾರಿ ಸಭಾಗೃಹದಲ್ಲಿ ವಿಶ್ವ ಬಂಟ ಸಮಾಗಮವು ನಡೆಯಲಿದ್ದು, ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ನವೆಂಬರ್ 19ರ ಮಂಗಳವಾರ ಸಂಜೆ 7:30ಕ್ಕೆ ಸರಿಯಾಗಿ ಮುಂಬೈ ಬಂಟರ ಭವನ ಆವರಣದಲ್ಲಿರುವ ಶ್ರೀ ಮಹಾವಿಷ್ಣು ದೇವಸ್ಥಾನದ ಸಭಾಭವನದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿಯವರು ಬಂಟರ ಸಂಘ ಮುಂಬಯಿಯ ಅಧ್ಯಕ್ಷರಾದ ಪ್ರವೀಣ್ ಬೋಜಶೆಟ್ಟಿಯವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು. ಈ ಸಂದರ್ಭ ಮಾತನಾಡಿದ ಐಕಳ ಹರೀಶ್ ಶೆಟ್ಟಿಯವರು ಕಾರ್ಯಕ್ರಮದ ಸಮಗ್ರ ಮಾಹಿತಿಯನ್ನು ನೀಡಿ ಕಾರ್ಯಕ್ರಮದ ಯಶಸ್ಸಿಗೆ ಸರ್ವರ ಸಹಕಾರವನ್ನು ಬಯಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಅಂಗಾರಿಕ ಸಂಕಷ್ಟಿ, ತುಂಬ ಒಳ್ಳೆಯ ದಿನ. ಸಿದ್ಧಿವಿನಾಯಕ ದೇವರಲ್ಲಿ ಆಮಂತ್ರಣ ಪತ್ರಿಕೆಯನ್ನು ಇಟ್ಟು ದೇವರಿಗೆ ಅರ್ಪಿಸಿ, ತದನಂತರ ಶ್ರೀ ಕ್ಷೇತ್ರ ಕಟೀಲಿನಿಂದ ಪ್ರಸಾದ ಅನ್ನು ಹಾಕಿ ನಮ್ಮ ಬಂಟರ ಸಂಘದ ಆವರಣದಲ್ಲಿರುವ ಮಹಾವಿಷ್ಣು, ಮಹಾಗಣಪತಿ, ದುರ್ಗಾ ಪರಮೇಶ್ವರಿ, ನಾಗದೇವರು ಹಾಗೆ ಗುರು ನಿತ್ಯಾನಂದ ಸ್ವಾಮೀಜಿಯವರಿಗೆ ಆಶೀರ್ವಾದವನ್ನು ಬೇಡಿ ಮುಂಬೈ ಬಂಟ ಸಂಘದ ಅಧ್ಯಕ್ಷರಾದ ಪ್ರವೀಣ್ ಶೆಟ್ಟರ ಸಹಕಾರದೊಂದಿಗೆ ಉಪಸ್ಥಿತಿಯೊಂದಿಗೆ ಇವತ್ತು ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಗಿದೆ. ಡಿಸೆಂಬರ್ 7ನೇ ತಾರೀಕಿನಲ್ಲಿ ವಿಜೃಂಭಣೆಯ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ವಿಶ್ವದ ಎಲ್ಲ ಬಂಟರ ಸಂಘಗಳ ಅಧ್ಯಕ್ಷರು, ಈ ಆಫೀಸ್ ಬೇರರ್ ಸಂಘ ಸಂಸ್ಥೆ ಆಫೀಸ್ ಬೇರರ್ಸ್ ಹಾಗೆ ಮಹಾದಾನಿಗಳು, ದಾನಿಗಳು ಭಾಗವಹಿಸಲಿದ್ದಾರೆ. ನಮ್ಮ ಮುಂಬಯಿಯಲ್ಲಿ ಇದು 3ನೇ ಸಮಾಗಮ. ಊರಿನಲ್ಲಿ 2 ವಿಶ್ವಮಟ್ಟದ ಸಮ್ಮೇಳನ ಆಗಿದೆ. ಕಳೆದ ವರ್ಷ ಸುಮಾರು 75,000 ಜನರ 2 ದಿನದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ವೈಭವ ನಡೆದಿದ್ದು ಇತಿಹಾಸವಾಗಿದೆ. ಈ ಸಲವೂ ನಮ್ಮ ಬೆಳಿಗ್ಗೆ 8:30 ಗಂಟೆಗೆ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ, ಇಲ್ಲಿಂದ ನಮ್ಮ ಎಲ್ಲ ಬಂಟರು, ಮಹಿಳೆಯರು, ಮಕ್ಕಳು, ಪುರುಷರೆಲ್ಲ ಒಟ್ಟುಗೂಡಿ ದೇವರ ಪ್ರಸಾದವನ್ನು ಮೆರವಣಿಗೆ ರೂಪದಲ್ಲಿ ವೇದಿಕೆಗೆ ಕೊಂಡೋಗಿ, ವೇದಿಕೆಯಲ್ಲಿ 9:30 ಗಂಟೆಗೆ ಉದ್ಘಾಟನೆ ಆಗಲಿದೆ. ವೇದಿಕೆಗೆ ನಮ್ಮ ನಿರ್ದೇಶಕರಾದ ಕುಸುಮೋದರ ಡಿ ಶೆಟ್ಟಿ, ಕೆ ಡಿ ಶೆಟ್ಟರವರ ತಾಯಿ ಹೆಸರು ಭವಾನಿ ದೇರಣ್ಣ ಶೆಟ್ಟಿ ದಡ್ಡಂಗಡಿ ಚೆಲ್ಲಡ್ಕ ಅವರ ಫ್ಯಾಮಿಲಿಯ ಕೊಡುಗೆಯಾಗಿ ವೇದಿಕೆಗೆ ಹೆಸರನ್ನು ಕೊಡಲಾಗಿದೆ. ಅದರ ನಂತರ ನಮ್ಮ ಉದ್ಘಾಟನಾ ಸಮಾರಂಭವು ನಡೆಯಲಿದೆ. ಈ ಸಮಾರಂಭದಲ್ಲಿ ನಮ್ಮ ದಾನಿಗಳಿಗೆ ಸನ್ಮಾನವನ್ನು ಮಾಡಲಿಕ್ಕಿದೆ. ನಂತರ ಬಂಟರ ಸಂಘದ ಎಲ್ಲ ಅಧ್ಯಕ್ಷರ EC ಮೆಂಬರ್, ಮ್ಯಾನೇಜಿಂಗ್ ಕಮಿಟಿನವರ ಒಂದು ಮೀಟಿಂಗ್ ಕೂಡ ಎನೆಕ್ಸ್ ಬಿಲ್ಡಿಂಗ್ನಲ್ಲಿ ನಡೆಯಲಿದೆ. ಉದ್ಘಾಟನಾ ಸಮಾರಂಭ ಮುಗಿದ ತಕ್ಷಣ ಕಲ್ಚರಲ್ ಕಾಂಪಿಟೇಷನನ್ನು ಏರ್ಪಾಡು ಮಾಡಲಾಗಿದೆ. ಅದರ ಜವಾಬ್ದಾರಿಯನ್ನು ಕರ್ನೂಲ್ ಮೋಹನ್ ರಾಯ್, ನವೀನ್ ಶೆಟ್ಟಿ ಇನ್ನು ವಹಿಸಲಿದ್ದಾರೆ. ಸಭೆಯ ಪೂರಾ ದಿನದ ಜವಾಬ್ದಾರಿಯನ್ನು ನಮ್ಮ ಅಶೋಕ್ ಪಕ್ಕಲ್ರವರು ವಹಿಸಲಿದ್ದಾರೆ. ತದನಂತರ ನಮ್ಮ RK ಶೆಟ್ಟರು ಈ ಕಾರ್ಯಕ್ರಮದ ಸಂಚಾಲಕರಾಗಿದ್ದಾರೆ. ರತ್ನಾಕರ್ ಶೆಟ್ಟರು ರಿಸೆಪ್ಷನ್ ಕಮಿಟಿಯ ಚೇರ್ಮನ್ ಆಗಿದ್ದಾರೆ. ರಿಸೆಪ್ಷನ್ ಕಮಿಟಿ ಅಂದರೆ ಪೂರಾ ದಿನದ ಎಲ್ಲ ಅತಿಥಿಗಳನ್ನು ಸ್ವಾಗತಿಸುವುದು, ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸ ಆಗಲಿದೆ. ಇಲ್ಲಿ ಒಬ್ಬೊಬ್ಬರು ಅಂತ ಅಲ್ಲ, ಜವಾಬ್ದಾರಿ ಎಲ್ಲರೂ ಒಟ್ಟಿಗೆ ಕೂಡಿ ಎಲ್ಲ ಕೆಲಸವನ್ನು ಮಾಡಲಿಕ್ಕಿದೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಶೋಕ್ ಶೆಟ್ಟಿ ಅವರು ಮಹಾನಿರ್ದೇಶಕರಾಗಿ ನಮಗೆ ದಾನ ನೀಡಿದ್ದಾರೆ. ಅವರಿಗೂ ದಂಪತಿ ಸಮೇತ ಆ ದಿನ ಸನ್ಮಾನ ಆಗಲಿಕ್ಕಿದೆ. ಅದರಂತೆ ನಮ್ಮ ಶಶಿಧರ್ ಶೆಟ್ಟಿ ನಿರ್ದೇಶಕರಾಗಿದ್ದಾರೆ, ಅವರಿಗೂ ಸನ್ಮಾನ ನಡೆಯಲಿಕ್ಕಿದೆ ಬೆಳಗಿನ. ಹಾಗೆ ಎಲ್ಲ ಡೈರೆಕ್ಟರ್ನವರಿಗೆ, ಮಹಾನಿರ್ದೇಶಕರಿಗೆ ಎಲ್ಲರಿಗೂ ಸನ್ಮಾನ ಇದೆ. ಸಾಯಂಕಾಲ ಸಮಾರೋಪ ಸಮಾರಂಭದಲ್ಲಿ ನಮ್ಮ ದಾನಿಗಳೆಲ್ಲ ಕನ್ಯಾನ ಸದಾಶಿವ ಶೆಟ್ಟರು, ಆನಂದ್ ಶೆಟ್ಟರು, ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟರು, ರಾಜೇಶ್ ಶೆಟ್ಟರು, ಸಾಕ್ಷಿ ಬಿಲ್ಡರ್, ಶಶಿಧರ್ ಶೆಟ್ಟಿ ಬರೋಡ, ಅರವಿಂದ್ ಶೆಟ್ಟಿ ನಮ್ಮ ಮಿರಾ ರೋಡ್ನ ಕಾರ್ಪೊರೇಟ್ರ್, ಎಕ್ಸ್ ಕಾರ್ಪೊರೇಟ್ರ್, ಹೊರದೇಶದಿಂದ ಒಕ್ವಾಡಿ ಪ್ರವೀಣಣ್ಣ, ರವಿನಾಥ್ ಶೆಟ್ಟಿ ಅಂಕಲೇಶ್ವರ, ಉಮಾಕೃಷ್ಣ ಶೆಟ್ಟಿ ಅವರಿಗೆ, ಹಾಗೆ RK ಶೆಟ್ಟಿ
ಯರಮ್ಮ ಇಂಡಸ್ಟ್ರಿ ಅವರಿಗೆ, ಡಾಕ್ಟರ್ ಆರ್ ಕೆ ಶೆಟ್ಟರಿಗೆ, ಶಿವಚಂದ್ರ ಶೆಟ್ಟರ್ ಅವರಿಗೆ, ಮಹೇಶ್ ಶೆಟ್ಟರಿಗೆ, ಉದಯಣ್ಣ ಮುನಿಯಾಲು, ಸಂತೋಷ್ ಶೆಟ್ಟಿ ಅವರಿಗೆ ಹಾಗೂ ವಸಯ್ಯ ಡ್ರೀಮ್ ಲ್ಯಾಂಡ್ ಹೋಟೆಲ್ನ ರತ್ನಾಕರ್ ಶೆಟ್ಟರ್ ಅವರಿಗೆ, ಪಂಜಿಲ್ ಗ್ರೂಪಿನ ರಾಜೇಂದ್ರ ಶೆಟ್ಟರಿಗೆ, ಮತ್ತೆ ನಮ್ಮ ಮುಖ್ಯ ದಾನಿಗಳಾದ ನಮ್ಮೆಲ್ಲರ ಪ್ರೀತಿಯ KM ಶೆಟ್ಟರಿಗೆ, ನಮ್ಮ ಸಮಾಜದವರು ಅಲ್ಲದೆ ಬೇರೆ ಸಮಾಜದವರು ನಮಗೆ ದಾನಿಯಾಗಿದ್ದಾರೆ. ಅವರು ನಮ್ಮ ಡಾಕ್ಟರ್ MN ರಾಜೇಂದ್ರ ಕುಮಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇದಲ್ಲದೆ ಎಲ್ಲ ಕ್ರೀಡೆಯಲ್ಲಿ, ಎಜುಕೇಷನ್ನಲ್ಲಿ ಎಲ್ಲ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಆಗಲಿಕ್ಕಿದೆ. ಸಾಧಕರ ಸನ್ಮಾನದಲ್ಲಿ ನಮ್ಮ ಮುಂಬೈಯಲ್ಲಿ ಬಂಟರ ಕೀರ್ತಿಯನ್ನು ಅತಿ ಎತ್ತರಕ್ಕೆ ಏರಿಸಿದ, ರಾಜಕೀಯದಲ್ಲಿ ಕಾರ್ಪೊರೇಟರ್ನಿಂದ ಹಿಡಿದು ಕಾರ್ಪೊರೇಟರ್, MLA, ಡೆಪ್ಯೂಟಿ ಮೇಯರ್, MP ಅಲ್ಲದೆ BJPಯಲ್ಲಿ ನಿರಂತರ ಕೆಲಸ ಮಾಡಿ ಹೆಸರನ್ನು ಗಳಿಸಿದ ನಮ್ಮೆಲ್ಲರ ನೆಚ್ಚಿನ ಗೋಪಾಲ್ ಶೆಟ್ಟರ್ ಅವರಿಗೆ ಸನ್ಮಾನ ಇದೆ. ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯ ಹೋಟೆಲ್ ಉದ್ಯಮಿ ತುಂಗಾ ಸುಧಾಕರ್ ಹೆಗ್ಡೆ ಅವರಿಗೆ ಸನ್ಮಾನ ಇದೆ. ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಅಚೀವ್ ಮಾಡಿದಂತ ಡಾಕ್ಟರ್ PV ಶೆಟ್ಟರ್ ಅವರಿಗೆ ಗೌರವ ಸಂದಲಿದೆ. ನಮ್ಮೆಲ್ಲರ ಪ್ರೀತಿಯ ಎವೆನ್ಯೂನ ಹೋಟೆಲ್ನ ರಾಮದೇವ್, ಬೆಲ್ಗಾಂನ ಹೋಟೆಲ್ನ ಮಾಲಕರಾದ ರಘುರಾಮ್ ಶೆಟ್ಟರಿಗೆ ಸನ್ಮಾನ ನಡೆಯಲಿದೆ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದ ಸಂಗೀತ ಕ್ಷೇತ್ರದಲ್ಲಿ ಡಾಕ್ಟರ್ ಗುರುಕಿರಣ್ ಅವರಿಗೆ ಸನ್ಮಾನ ಇದೆ. ಪುತ್ತೂರು ವಲಯದಲ್ಲಿ ತುಂಬ ಹೆಸರು ಮಾಡಿದಂಥ ನಮ್ಮೆಲ್ಲರ ಹಿರಿಯರು ಸವನೂರು ಸೀತಾರಾಮ್ ರೈ ಅವರಿಗೂ ಆ ಸಂದರ್ಭದಲ್ಲಿ ಗೌರವ ನಡೆಯಲಿದೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹೆಸರನ್ನು ಪಡೆದಂಥ ಪ್ರಕಾಶ್ ಭಂಡಾರಿ ಅವರಿಗೂ ಸನ್ಮಾನ ನಡೆಯಲಿದೆ. ಪತ್ರಿಕಾ ರಂಗದಲ್ಲಿ ರಾಕೇಶ್ ಶೆಟ್ಟರ್ ಅವರಿಗೆ ಬ್ಯಾಂಗ್ಳೂರಿನ ಸನ್ಮಾನ ನಡೆಯಲಿದೆ. KK ಶೆಟ್ಟರ್ ಅಹಮದ್ನಗರ್ ಅವರಿಗೂ ಗೌರವ ನಡೆಯಲಿದೆ. ಇತ್ತೀಚೆಗೆ ಎಜುಕೇಷನ್ ಫೀಲ್ಡಲ್ಲಿ ಅತಿ ಹೆಸರನ್ನು ಗಳಿಸಿದಂಥ ನಮ್ಮವರೇ ಆದ ಡಾಕ್ಟರ್ ವಿಜೇತ ಶೆಟ್ಟರ್ ಅವರಿಗೂ ಸನ್ಮಾನ ನಡೆಯಲಿದೆ. ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಸಿದ್ಧಿವಿನಾಯಕ ದೇವರ 2ನೇ ಬಾರಿ ಟ್ರಸ್ಟಿಯಾಗಿ ನೇಮಕಗೊಂಡ ಭಾಸ್ಕರ್ ಶೆಟ್ಟರಿಗೂ ಗೌರವ ಸಲ್ಲಲಿಕ್ಕಿದೆ. ಸುಮಾರು 150 ಜನ ಅತಿಥಿಗಳು ಬೆಳಗಿಂದ ಸಾಯಂಕಾಲವರೆಗೆ ಭಾಗವಹಿಸಲಿದ್ದಾರೆ. ಕಳೆದ ವರ್ಷ ಕಾರ್ಯಕ್ರಮದಲ್ಲಿ 2 CMನವರು, ಕರ್ನಾಟಕದ CM ಮತ್ತು ಮುಂಬೈ CMನವರು ಬಂದಿದ್ದರು. ಕನ್ಯಾನ ಸದಾಶಿವ ಶೆಟ್ಟರು ನಮ್ಮ ಈ ಸಲ ಸುವರ್ಣ ಸಂಭ್ರಮದಲ್ಲಿ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ. ಅವರಿಗೆ ಆ ದಿನ ನಾವು ವಿಶೇಷ ರೀತಿಯಲ್ಲಿ ಸನ್ಮಾನ ಮಾಡಲಿಕ್ಕಿದ್ದೇವೆ. ನಮ್ಮ ಸಂಸ್ಥೆಯ ಮಹಾದಾನಿ ಅವರು, ನಮ್ಮ ಸಂಸ್ಥೆಯ ಬೆನ್ನೆಲುಬು ಅಂತ ನಾವು ಯಾವಾಗಲೂ ಹೇಳ್ತೇವೆ. ಕನ್ಯಾನ ಸದಾಶಿವ ಶೆಟ್ಟರ್ ಅವರಿಗೂ ಸನ್ಮಾನ ನಡೆಯಲಿಕ್ಕಿದೆ. ಎಲ್ಲ ಊರಿನಿಂದ, ಹೊರದೇಶದಿಂದ ಎಲ್ಲ ಬಂಟರು ಬಂದು ಭಾಗವಹಿಸಿ ನಮ್ಮ ಸಮಾಜದ ಕೀರ್ತಿಯನ್ನು ಹೆಚ್ಚಿಸಬೇಕಾಗಿ ಎಲ್ಲರಲ್ಲಿ ವಿನಂತಿ. ದೇವರ ದಯೆಯಲ್ಲಿ ಎಲ್ಲ ಒಳ್ಳೆ ರೀತಿಯಿಂದ ನಡೆಯುತ್ತದೆ. ನೀವೆಲ್ಲರೂ ಬನ್ನಿ, ಜಗತ್ತಿನ ಎಲ್ಲ ಬಂಟರು ಒಟ್ಟಿಗೆ ಒಂದು ಸಮ್ಮೇಳನ ಮಾಡುವ ಅಂತ ಎಲ್ಲರಲ್ಲಿ ವಿನಂತಿಸ್ತೇನೆ. ಆಮಂತ್ರಣ ಪತ್ರಿಕಾ ಬಿಡುಗಡೆ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಶ್ರೀ ಮಹಾವಿಷ್ಣು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಕಾರ್ಯಕ್ರಮದ ಯಶಸ್ಸಿಗಾಗಿ ಪ್ರಾರ್ಥಿಸಲಾಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಚಾಲನೆ ನೀಡಿದ ಬಂಟರ ಸಂಘ ಮುಂಬೈಯ ಅಧ್ಯಕ್ಷರಾದ ಪ್ರವೀಣ್ ಭೋಜಶೆಟ್ಟಿಯವರು ಮಾತನಾಡಿ, ವಿಶ್ವ ಬಂಟ ಸಮಾಗಮ ಕಾರ್ಯಕ್ರಮಕ್ಕೆ ವಿಶ್ವದೆಲ್ಲೆಡೆ ಇರುವ ಬಂಟರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಡಬೇಕೆಂದು ವಿನಂತಿಸಿಕೊಂಡರು. ಕಳೆದ ವರ್ಷ ಉಡುಪಿಯಲ್ಲಿ ನಡೆದ ವಿಶ್ವ ಬಂಟರ ಸಮಾಗಮದಲ್ಲಿ ಕಂಡ ಅಪೂರ್ವ ಅದ್ಭುತ ಯಶಸ್ಸು ಮೇರೆಗೆ ನಾವು ಈ ಸಲ ಮುಂಬೈಯಲ್ಲಿ ವಿಶ್ವ ಬಂಟರ ಸಮಾಗಮವನ್ನು ಅನುವು ಮಾಡಿಕೊಡಬೇಕೆಂದು ಕೇಳಿದಾಗ ಐಕಳ ಹರೀಶ್ ಶೆಟ್ಟರು ಸಂತೋಷದಿಂದ ಒಪ್ಪಿದಾಗ ನಮ್ಮೆಲ್ಲರಿಗೂ ಒಂದು ಗರಿ ಬಂದೆಗೆ ಆಯಿತು. ವಿಶ್ವ ಬಂಟರ ಅಸೋಸಿಯೇಷನ್ ಅದರ ಲೀಡರ್, ನಮ್ಮೆಲ್ಲರ ಐಕಾನ್ ಲೀಡರ್ ಐಕಳ ಹರೀಶ್ ಶೆಟ್ಟರು. ಇದೇ ಬರುವ 7 ತಾರೀಕಿಗೆ ಶನಿವಾರ 9 ಗಂಟೆಗೆ ಸರಿಯಾಗಿ 9 ಗಂಟೆ ಸಂಜೆವರೆಗೆ ಅತ್ಯಂತ ಒಳ್ಳೆಯ ಕಾರ್ಯಕ್ರಮಗಳು ನಡೆಯಲಿಕ್ಕಿವೆ. ವಿವಿಧ ಕ್ಷೇತ್ರದಲ್ಲಿ ಎತ್ತರಕ್ಕೇರಿದ ಕೆಲವರನ್ನು ನಾವು ಆಯ್ಕೆ ಮಾಡಿ ಅವರಿಗೆ ಸನ್ಮಾನ ಮಾಡಲಿಕ್ಕಿದ್ದೇವೆ. ಮುಂಬೈ ಬಂಟರ ಸಂಘ ಮತ್ತು ವಿಶ್ವ ಬಂಟರ ಸಂಘ ಬೇರೆ ಬೇರೆ ಏನೂ ಅಲ್ಲ, ಅಣ್ಣ ತಮ್ಮ ಇದ್ದಾಗೆ. ನಂತರ ಅದು ವಿಶ್ವ ಬಂಟರ ಸಂಘ ಎಲ್ಲ ಸಂಘಗಳ ಗುರು ಇದ್ದಾಗೆ. ಆ ದಿನ ಸುಮಾರು ಐಕಳ ಹರೀಶ್ ಶೆಟ್ಟಿ ಹೇಳಿದಂತೆ ಸುಮಾರು 150ರಿಂದ 200 ಸಂಘಗಳ ಅಧ್ಯಕ್ಷರು ಭಾಗವಹಿಸಲಿದ್ದಾರೆ. ಆ ಕ್ಷಣವನ್ನು ನಾವು ಎದುರು ನೋಡುತ್ತಿದ್ದೇವೆ. 7 ತಾರೀಕಿಗೆ ಬೆಳಿಗ್ಗೆ 8:30 ಗಂಟೆಗೆ ನಾನು ಮುಂಬೈ ಬಂಟರ ಸಂಘದ ಅಧ್ಯಕ್ಷನಾಗಿ ಆ ದಿನಕ್ಕೆ ನಿಮ್ಮನ್ನೆಲ್ಲ ನಾವು ಅಭಿಮಾನದಿಂದ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇನೆ. ನೀವೆಲ್ಲರೂ
ಬಂದು ಚಂದಗಾಣಿಸಿಕೊಡಬೇಕೆ ಎಂದು ಕೇಳಿಕೊಳ್ಳುತ್ತಿರುವ ನಿಮ್ಮೆಲ್ಲರ ಅಭಿಮಾನದ ಪ್ರೀತಿಯ ಬಂಟರ ಸಂಘದ ಅಧ್ಯಕ್ಷ ನಾನು ಪ್ರವೀಣ್ ಬೋಶೆಟ್ಟಿ. ವಿಶ್ವ ಬಂಟ ಸಮಾಗಮ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಜವಾಬ್ದಾರಿಯನ್ನು ಹೊತ್ತ ಮುನ್ಕೂರು ರತ್ನಾಕರ ಶೆಟ್ಟಿಯವರು ಸಂದರ್ಭೋಚಿತವಾಗಿ ಮಾತನಾಡಿದರು. ಬಂಟರ ಸಂಘ ಮುಂಬೈಯಲ್ಲಿ ನಡೆಯಲಿರುವ ಅದ್ದೂರಿಯ ಕಾರ್ಯಕ್ರಮ ವಿಶ್ವ ಬಂಟರ ಸಮಾಗಮ. ನಾವು ಮೊದಲು ಕೂಡ ಇಲ್ಲಿ ವಿಶ್ವ ಲೆವೆಲ್ನಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ನಾವು ಮಾಡಿದ್ದೇವೆ. ಅದು ಬಹಳ ಸಕ್ಸಸ್ ಆಗಿದೆ. ನಾವು ಈ ಕಾರ್ಯಕ್ರಮಕ್ಕೆ ಊರಿಂದ ಪರವೂರಿಂದ ಎಲ್ಲ ಜನರು ಬರ್ತಾ ಇರ್ತಾರೆ. ಬ್ರಾಹ್ಮರಿ ಚಾನೆಲ್ ಮುಖಾಂತರ ತಿಳಿಸುವುದೇನೆಂದರೆ ಅವರಿಗೆ ಬರುವಾಗ ಎಲ್ಲ ರೀತಿಯ ಸವಲತ್ತುಗಳನ್ನು ನಾವು ಒದಗಿಸ್ತಾ ಇದ್ದೇವೆ. ನಿಲ್ಲಕ್ಕೆ ವ್ಯವಸ್ಥೆಗಳು, ವಾಹನದ ವ್ಯವಸ್ಥೆ, ಅದನ್ನೆಲ್ಲ ಯಾರಿಗೆ ಬೇಕಾದರೆ ಅವರು ಡೈರೆಕ್ಟ್ ನನ್ನನ್ನು ಸಂಪರ್ಕಿಸಬಹುದು. ಬಹಳ ಮನಪೂರ್ವಕವಾಗಿ ನಾವು ಅವರನ್ನು ಕಾಯುತ್ತಾ ಇದ್ದೇವೆ. ಹರೀಶ್ ಶೆಟ್ರು ಈಗಾಗಲೇ ಹೇಳಿದ್ದಾರೆ, ಹಲವಾರು ಸಮಿತಿಗಳನ್ನು ರಚಿಸಿದ್ದಾರೆ. ಈ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ, ಜಾಗತಿಕ ಬಂಟರ ಸಂಘ ಪರವಾದಿ ಅಧ್ಯಕ್ಷರು ಐಕಳ ಹರೀಶ್ ಶೆಟ್ರು, ಉಪಾಧ್ಯಕ್ಷರು ಕರ್ನೀರಿ ವಿಶ್ವನಾಥ್ ಶೆಟ್ರು, ಸೆಕ್ರೆಟರಿ ಇಂದ್ರಾಳಿ ಜಯಕರ್ ಶೆಟ್ರು, ಚಂದ್ರರಾಜ್ ಶೆಟ್ರು, ಸಂಚಾಲಕರು ಆರ್.ಕೆ. ಶೆಟ್ರು ಪರವಾಗಿ ತಮ್ಮೆಲ್ಲರಿಗೂ ನನ್ನ ಧನ್ಯವಾದ. ಆಮಂತ್ರಣ ಪತ್ರಿಕಾ ಬಿಡುಗಡೆ ಕಾರ್ಯಕ್ರಮದಲ್ಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ, ಬಂಟರ ಸಂಘ ಮುಂಬೈ ಅಧ್ಯಕ್ಷರಾದ ಪ್ರವೀಣ್ ಬೋಜಶೆಟ್ಟಿ, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಕೋಶಾಧಿಕಾರಿ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ, ದಾನಿ ಹಾಗೂ ಮೆರಿಟ್ ಹಾಸ್ಪಿಟಾಲಿಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಆಡಳಿತ ನಿರ್ದೇಶಕ ಬೆಲ್ಲಾಡಿ ಅಶೋಕ್ ಶೆಟ್ಟಿ, ಒಕ್ಕೂಟದ ನಿರ್ದೇಶಕ ಹಾಗೂ ಬಂಟರ ಸಂಘ ಮುಂಬೈಯ ಜೊತೆ ಕೋಶಾಧಿಕಾರಿ ಶಶಿಧರ ಕೆ ಶೆಟ್ಟಿ ಇನ್ನಂಜೆ, ಬಂಟರ ಸಂಘ ಮುಂಬೈಯ ಜೊತೆ ಕಾರ್ಯದರ್ಶಿ ಗಿರೀಶ್ ಶೆಟ್ಟಿ ತೆಳ್ಳಾರ್, ಪೊವೈಕ್ ಶಿಕ್ಷಣ ಸಮಿತಿ ಕಾರ್ಯಾಧ್ಯಕ್ಷ ಮುನ್ಕೂರು ರತ್ನಾಕರ ಶೆಟ್ಟಿ, ಮಧ್ಯವಲಯ ಪ್ರಾದೇಶಿಕ ಸಮಿತಿ ಸಮನ್ವಯಕ ರವೀಂದ್ರನಾಥ ಎಂ ಭಂಡಾರಿ, ಬಂಟರವಾಣಿ ಕಾರ್ಯಾಧ್ಯಕ್ಷ ಕರ್ನೂರು ಮೋಹನ್ ರೈ, ಸಿಟಿ ಪ್ರಾದೇಶಿಕ ಸಮಿತಿ ಕಾರ್ಯಾಧ್ಯಕ್ಷ ಅಶೋಕ್ ಪಕ್ಕಳ, ಕಟ್ಟಡ ನಿರ್ವಹಣಾ ಸಮಿತಿ ಕಾರ್ಯಾಧ್ಯಕ್ಷ ಹರೀಶ್ ಶೆಟ್ಟಿ ಪಡುಬಿದ್ರೆ, ಜ್ಞಾನಮಂದಿರ ಸಮಿತಿ ಉಪ ಕಾರ್ಯಾಧ್ಯಕ್ಷ ನೆಲ್ಯಗುತ್ತು ಪ್ರಕಾಶ್ ಶೆಟ್ಟಿ, ಮೀರಾ ಬಯಂದರ್ ಪ್ರಾದೇಶಿಕ ಸಮಿತಿ ಕಾರ್ಯಾಧ್ಯಕ್ಷ ರವೀಂದ್ರ ಶೆಟ್ಟಿ ಕೊಟ್ರಪಾಡಿಗುತ್ತು, ಸುರೇಶ್ ಶೆಟ್ಟಿ ಎಯ್ಯಾಡಿ, ಧನಂಜಯ್ ಶೆಟ್ಟಿ, ಅಂದೇರಿ ಬಾಂದ್ರಾ ಪ್ರಾದೇಶಿಕ ಸಮಿತಿ ಮಾಜಿ ಮಹಿಳಾ ವಿಭಾಗ ಕಾರ್ಯಾಧ್ಯಕ್ಷೆ ಶ್ರೀಮತಿ ವಜ್ರಪುಂಜ, ವಿನುತ ಶೆಟ್ಟಿ, ವಿಠ್ಠಲ್ ಆಳ್ವಾ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮಿತಿ ಕಾರ್ಯಾಧ್ಯಕ್ಷ ನವೀನ್ ಶೆಟ್ಟಿ ಇನ್ನಬಾಳಿಕೆ, ಕ್ಯಾಟರಿಂಗ್ ಸಮಿತಿ ಕಾರ್ಯಾಧ್ಯಕ್ಷ ಶಿವರಾಮ್ ಶೆಟ್ಟಿ ಕಾರ್ಯಾನಗುತ್ತು, ದಿವಕರ್ ಶೆಟ್ಟಿ, ಅಶೋಕ್ ಶೆಟ್ಟಿ ಕಾಪು, ಸದಸ್ಯತನ ನೋಂದಣಿ ಸಮಿತಿ ಕಾರ್ಯಾಧ್ಯಕ್ಷ ಅನಿಲ್ ಶೆಟ್ಟಿ ಪಾಂಗಳ, ಜ್ಞಾನಮಂದಿರ ಸಮಿತಿ ಕಾರ್ಯದರ್ಶಿ ಸುಕುಮಾರ್ ಶೆಟ್ಟಿ ಇವರುಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಬಂಟರವಾಣಿಯ ಗೌರವ ಸಂಪಾದಕ ಅಶೋಕ್ ಪಕ್ಕಳ ಇವರು ನಿರೂಪಿಸಿ ವಂದಿಸಿದರು.